ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಯುದ್ಧಕ್ಕೆ ಸೌದಿ ಅರೇಬಿಯಾ ಮತ್ತು UAE ನಿಂತ್ಕೊಳ್ಳುತ್ತಾ ಅನ್ನುವ ಪ್ರಶ್ನೆ. ಈಗಾಗಲೇ ಹಲವು ಸಲ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗೆ ಎರಡೂ ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ತುತ್ತಾಗಿವೆ, ನಷ್ಟವನ್ನು ಅನುಭವಿಸಿವೆ. ಹಾಗಾಗಿ ರಕ್ಷಣಾತ್ಮಕವಾಗಿಯೇ ಯುದ್ಧವನ್ನ ಸೌದಿ ಮತ್ತು UAE ಎದುರಿಸ್ತಾ ಇತ್ತು. ಇದೇ ಮೊದಲ ಬಾರಿಗೆ ಅಮೆರಿಕ ಮತ್ತು ಇಸ್ರೇಲ್ ದೇಶಕ್ಕೆ ಕೈ ಜೋಡಿಸುವ ಮಾತು. ಇಷ್ಟು ದಿನಗಳ ಕಾಲ ಇರಾನ್ ಜೊತೆಗೆ ಸಂಧಾನದ ಮಾತನಾಡ್ತಾ ಇತ್ತು ಸೌದಿ ಮತ್ತು UAE. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಇರಾನ್ನಿಂದ ತಕ್ಕ ಪ್ರತ್ಯುತ್ತರ ಕೊಡಲಾಗ್ತಾ ಇದೆ. ಜೊತೆಯಲ್ಲಿ ಕೊಲ್ಲಿ ರಾಷ್ಟ್ರಗಳ ಮೇಲೆ ವಿನಾಕಾರಣ ದಾಳಿ ನಡೆಸಲಾಗ್ತಾ ಇತ್ತು. ಈಗ ವಿನಾಕಾರಣ ದಾಳಿ ಮಾಡಿರುವ ಇರಾನ್ ಕೊಲ್ಲಿ ರಾಷ್ಟ್ರಗಳ ಆರ್ಥಿಕತೆಗೆ ಕಂಟಕವಾಗಿ ಪರಿಣಮಿಸಿದೆ. ಕೊಲ್ಲಿ ರಾಷ್ಟ್ರಗಳ ತೈಲ, ಪ್ರವಾಸೋದ್ಯಮ ಮತ್ತು ರಿಯಲ್ ಎಸ್ಟೇಟ್ಗೆ ದೊಡ್ಡ ಪ್ರಮಾಣದ ಹೊಡೆತ. ಅದರಲ್ಲೂ ದುಬೈ, UAE ಅಂತೀವಲ್ಲ ಅಲ್ಲಿ. ಈ ಹಿಂದೆ ಅಮೆರಿಕ ದಾಳಿಗೆ ತಮ್ಮ ದೇಶಗಳ ವಾಯು ಪ್ರದೇಶವನ್ನ ಬಿಟ್ಕೊಟ್ಟಿರ್ಲಿಲ್ವಂತೆ ಕೊಲ್ಲಿ ರಾಷ್ಟ್ರಗಳು. ಇದೀಗ ಏಕಾಏಕಿ ತಮ್ಮ ನಿಲುವು ಬದಲಿಸುವಲ್ಲಿ ಕೊಲ್ಲಿ ರಾಷ್ಟ್ರಗಳು ಚಿಂತನೆ ನಡೆಸಿವೆ ಅನ್ನುವಂತಹ ಮಾಹಿತಿ. ಇರಾನ್ ವಿರುದ್ಧ ಯುದ್ಧಕ್ಕೆ ಈಗ ಅಮೆರಿಕ, ಇಸ್ರೇಲ್ ಮಾತ್ರ ಅಲ್ಲ, ತಮ್ಮದೇ ಸಮುದಾಯದ ರಾಷ್ಟ್ರಗಳು ಅಂತ ಕರೆಸ್ಕೊಳ್ತಾ ಇದ್ದ ಅರೇಬಿಯಾ, ಸೌದಿ ಅರೇಬಿಯಾ ಮತ್ತು UAE ಕೂಡ ನಿಂತ್ಕೊಳ್ಳುತ್ತಾ ಅನ್ನುವ ಪ್ರಶ್ನೆ ಈಗ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ಈಗಾಗಲೇ ಹಲವು ಸಲ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗೆ ಎರಡೂ ದೇಶಗಳು ತುತ್ತಾಗಿವೆ. ಹಂಗೆ ನೋಡೋದಾದ್ರೆ ವಾರ್ ಆಗ್ತಾ ಇರೋದು, ನೇರ ಯುದ್ಧ ನಡೀತಾ ಇರೋದು ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ನಲ್ಲಿ. ಬಟ್ ತಮ್ಮದು ಎಳ್ಳಷ್ಟು ತಪ್ಪಿಲ್ಲದೆ ಅಥವಾ ತಮ್ಮದು ಎಳ್ಳಷ್ಟು ಯಾರಿಗೂ ನೆರವಿಲ್ಲದೆ ಪೆಟ್ಟು ತಿಂದಿದ್ದು, ನಷ್ಟ ತಿಂದಿದ್ದು ಮಾತ್ರ ಈ ಕೊಲ್ಲಿ ರಾಷ್ಟ್ರಗಳು, ಅಂದ್ರೆ ಅಲ್ಲೂ ಗಲ್ಫ್ ಕಂಟ್ರಿಗಳು. ಹಾಗಾಗಿ ಈಗ ಇವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಏರ್ ಬೇಸ್ ಅನ್ನ ಕೊಡೋದ್ರ ಮುಖಾಂತರ ನೇರ ಯುದ್ಧಕ್ಕೆ ರೆಡಿ ಆಗೋಣ ಅನ್ಕೊಂಡಿದ್ದಾರೆ. ಬಟ್ ಇರಾನ್ ಕೂಡ ನೇರ ಎಚ್ಚರಿಕೆ ಕೊಟ್ಟಿತ್ತು, ನಮಗೂ ಗೊತ್ತು ನೇರವಾಗಿ ನಾವು ಅಮೆರಿಕಕ್ಕೆ ನುಗ್ಗ್ ಹೊಡೆಯಕ್ಕಾಗಲಿಲ್ಲ ಅಂದ್ರು. ವಿಪರೀತ ಡಿಸ್ಟೆನ್ಸ್ ಇದ್ರೂ ಕೂಡ ಅಮೆರಿಕಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಹ ಕಂಟ್ರಿಗಳ ಮೇಲೆ ನೇರ ಟಾರ್ಗೆಟ್ ಮಾಡಿ ಅವರ ಆರ್ಥಿಕತೆಯನ್ನ 15-20 ವರ್ಷಗಳ ಹಿಂದಕ್ಕೆ ತಳ್ಳುವ ತಾಕತ್ ನಮಗಿದೆ, ಅದನ್ನು ತೋರಿಸ್ತೀವಿ ಅಂತ ಕೂಡ ಇರಾನ್ ಪಟ್ಟು ಹಿಡಿದಿತ್ತು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲಿಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ, ನೇರ ಯುದ್ಧ ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ ಆದರೂ ಕೂಡ ತಮ್ಮದಲ್ಲದ ತಪ್ಪಿಗೆ ತೀರಾ ನಷ್ಟವನ್ನು ಅನುಭವಿಸಿದ್ದು ಅಲ್ಲಿರುವಂತಹ ಗಲ್ಫ್ ಕಂಟ್ರಿಗಳು. ಈಗ ಎರಡೂ ದೇಶಗಳು ನಾವು ಯುದ್ಧಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋದಾದ್ರೆ ಇರಾನ್ನ ಒಂದು ನಿರ್ಧಾರ ಏನಾಗಿರ್ಬೋದು ಈ ದೇಶಗಳ ಮೇಲೆ? ಈಗ ಏನೋ ಕದನ ವಿರಾಮ ಅಂತಾರೆ 5 ದಿನ, ಅದಾದ್ಮೇಲೆ ಅಂದ್ರೆ ಇದು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ ದಿಲೀಪ್? ವಿದ್ಯಾ, ಈಗೇನು ಅಮೆರಿಕ 5 ದಿನಗಳ ಕದನ ವಿರಾಮ ಅಂತ ಏನು ಘೋಷಿಸಿದೆ ಅಂದರೆ ನಾವು ದಾಳಿ ಮಾಡೋದಿಲ್ಲ ಅಂತ ಅಮೆರಿಕ ಏಕಪಕ್ಷೀಯವಾಗಿ ಹೇಳಿದೆ. ಅದಕ್ಕೆ ಇರಾನ್ ವ್ಯಂಗ್ಯ ಆಡಿದೆ. ಜೊತೆಯಲ್ಲೇ ಇರಾನ್ ದೀರ್ಘಕಾಲದ ಒಂದು ಯುದ್ಧಕ್ಕೆ ತಯಾರಾಗೋ ಜೊತೆಯಲ್ಲೇ ಯುದ್ಧದ ನಂತರದ ಸಿನಾರಿಯೋಗೂ ಕೂಡ ಸಜ್ಜಾಗಿದೆ. ಯುದ್ಧದ ನಂತರ ಸಿಚುವೇಶನ್ ಏನು ಅಂದರೆ ಅರ್ಮುಸ್ ಜಲಸಂಧಿಯಲ್ಲಿ ಏನೊಂದು ಹಡಗುಗಳ ಸಾಗಾಟ ಆಗುತ್ತೆ. ಆ ಹಡಗುಗಳ ಸಾಗಾಟ ಆಗೋ ಸಂದರ್ಭದಲ್ಲಿ ಆಳ ಸಮುದ್ರ ಬರುವಂಥ 3-4 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶ ಇರಾನ್ ಜಲಗಡಿನಲ್ಲಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಅಂದರೆ ಈ ಯುದ್ಧ ಏನಾದರೂ ನಿಂತು ಹೋದ ನಂತರ ಆ ಒಂದು ಅರ್ಮುಸ್ ಜಲಸಂಧಿಯಲ್ಲಿ ಸಾಗುವ ಹಡಗುಗಳಿಗೆ ಇರಾನ್ ಒಂದು ರೀತಿ ಟೋಲ್ ಫಿಕ್ಸ್ ಮಾಡೋ ಸಾಧ್ಯತೆ ಇದೆ. ಅಂದರೆ ಟೋಲ್ ಅಂದರೆ ನಮ್ಮಲ್ಲಿ ಹೆದ್ದಾರಿಗಳಲ್ಲಿರೋ ಥರ ಟೋಲ್ ಅಲ್ಲ, ಅದು ಆಯಾ ದೇಶಗಳು ಯಾವುದಾದ್ರು ಸಾಗಾಟ ಮಾಡ್ತವೆ ಹಡಗುಗಳನ್ನು, ಆ ಹಡಗುಗಳಿಗೆ ಒಂದೊಂದು ಹಡಗಿಗೆ ಇಂತಿಷ್ಟು ಅಂತೇಳ್ಬಿಟ್ಟು ಮೊದಲೇ ದರ ನಿಗದಿ ಮಾಡಿ ಆಯಾ ದೇಶಗಳ ಹಡಗುಗಳನ್ನು ಮಾತ್ರ ಸಾಗಾಟಕ್ಕೆ ಅನುಮತಿ ಕೊಡ್ತೀವಿ ಅಂತೇಳ್ಬಿಟ್ಟು ಒಂದು ಷರತ್ತನ್ನು ವಿಧಿಸುವಂಥ ಸಾಧ್ಯತೆ ಇದೆ. ಅದರಲ್ಲೂ ಒಂದೊಂದು ಹಡಗಿಗೆ 1 ಮಿಲಿಯನ್ ಅಥವಾ 2 ಮಿಲಿಯನ್ ಹಣವನ್ನು ನಿಗದಿ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಆ ರೀತಿ ಏನಾದರೂ ದರ ನಿಗದಿ ಮಾಡಿದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆ ಕಾರಣ ಆಗುತ್ತೆ. ಜೊತೆಗೆ ಏನು ಕೊಲ್ಲಿ ರಾಷ್ಟ್ರಗಳಿದ್ದಾವೆ, ಅದು ಕುವೈತ್ ಇರ್ಬೋದು, ಬಹರೇನ್ ಇರ್ಬೋದು, ಕತಾರ್, ಸೌದಿ ಅರೇಬಿಯಾ, UAE ಎಲ್ಲ ದೇಶಗಳು ಅತಿ ಹೆಚ್ಚು ತಮ್ಮ ಆದಾಯ ಅವೆಲ್ಲ ದೇಶಗಳು ಅವಲಂಬನೆ ಆಗಿರೋದು ತೈಲ ಮತ್ತು LPGಗೆ. ಒಂದು ವೇಳೆ ಈ ಹಡಗುಗಳ ಸಾಗಾಟಕ್ಕೆ ಇರಾನ್ ಟೋಲ್ ವಿಧಿಸಕ್ಕೆ ಶುರು ಮಾಡಿದ್ರೆ ಆ ದಿನಗಳಲ್ಲಿ ಆ ಎಲ್ಲ ಕೊಲ್ಲಿ ರಾಷ್ಟ್ರಗಳಿಗೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಎದುರಾಗುತ್ತೆ. ಜೊತೆಗೆ ದಿಲೀಪ್, ಸಾರಿ ಫಾರ್ ದ ಇಂಟರಪ್ಟ್, ಅಂದ್ರೆ ಇರಾನ್ನ ನಿರ್ಧಾರ ಈಗ ಯುದ್ಧದಲ್ಲಾಗಿರೋ ಆರ್ಥಿಕ ನಷ್ಟವನ್ನ ಹಿಂಗೆ ಟೋಲ್ ಮುಖಾಂತರ ತುಂಬಿಕೊಳ್ಳೋಣ ಅಂತನಾ?
ಅದು ಇರ್ಬೋದು. ಜೊತೆಗೆ ಏನೊಂದು ಪರ್ಷಿಯನ್ ಗಲ್ಫ್ ಇದೆ, ಪರ್ಷಿಯನ್ ಗಲ್ಫಲ್ಲಿ ತನ್ನ ಪ್ರಾಬಲ್ಯವನ್ನು ಇನ್ನಷ್ಟು ತನ್ನ ಹಿಡಿತವನ್ನು ಬಿಗಿ ಮಾಡ್ಕೊಳ್ಳೋವಂಥ ಒಂದು ಉದ್ದೇಶನೂ ಇರ್ಬೋದು. ಈ ಎರಡೂ ಕಾರಣಗಳಿಂದಾಗಿ ಈ ಒಂದು ಟೋಲ್ ವಿಧಿಸೋದಕ್ಕೆ ಚಿಂತನೆಗಳು ಈಗಾಗಲೇ ನಡೀತಾ ಇದೆ. ಇರಾನ್ನ ಸಂಸತ್ನಲ್ಲೂ ಈಗಾಗಲೇ ಈ ಕುರಿತಾಗಿ ಮಾತುಕತೆಗಳು ನಡೆದಿದ್ದಾವೆ, ನಿರ್ಣಯಗಳಾಗಿದ್ದಾವೆ. ಯುದ್ಧದ ನಂತರದ ಸಿಚುವೇಶನ್ಗೆ ಇರಾನ್ ಈಗಾಗಲೇ ರೆಡಿ ಆಗ್ತಾ ಇದೆ. ಏನೇನು ನಷ್ಟ ಆಗಿದೆ ಆ ನಷ್ಟಗಳನ್ನು ದಾಳಿ ಮಾಡಿದಂಥ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು ತುಂಬಿಕೊಡಲ್ಲ ಅಂತ ಗೊತ್ತು. ಹಾಗಾಗಿ ಇರಾನ್ ಈ ಒಂದು ಮಾರ್ಗವನ್ನು ಹಿಡಿಯೋ ಸಾಧ್ಯತೆ ಇದೆ. ಇದು ಒಂದು ಕಾರಣ ಆದರೆ ಸೌದಿ ಮತ್ತು UAE ಯುದ್ಧಕ್ಕೆ ರೆಡಿಯಾಗಿರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಏನಂದರೆ ಅಪ್ರಚೋದಿತವಾಗಿ ದಾಳಿಗಳು ನಡೆದಿದೆ ಇರಾನ್ ಕಡೆಯಿಂದ. ಏನಂದರೆ ಯುದ್ಧ ಮಾಡ್ತಿರೋದು ಇರಾನ್ ಮೇಲೆ ಮುಗಿಬಿದ್ದಿರೋದು ಇಸ್ರೇಲ್ ಮತ್ತು ಅಮೆರಿಕ. ಆದರೆ ಇರಾನ್ ಸುಮ್ಮನೆ ಈ ಒಂದು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದೆ. ಮೊದಲಿಗೆ ಅಮೆರಿಕ ನೆಲೆಗಳ ಮೇಲೆ ದಾಳಿ ಅಂತ ಹೇಳಿತ್ತು. ಆ ನಂತರದ ದಿನಗಳಲ್ಲಿ ಏನೊಂದು ದುಬೈ ಇರ್ಬೋದು, ಅಬುದಾಬಿ ಇರ್ಬೋದು, ಎಲ್ಲ ಪ್ರಮುಖ ಕೊಲ್ಲಿ ರಾಷ್ಟ್ರಗಳ ಏರ್ಪೋರ್ಟ್ಗಳ ಮೇಲೆ, ಬಂದರುಗಳ ಮೇಲೆ ದಾಳಿಯನ್ನು ಮಾಡಿದೆ, ಮೂಲಸೌಕರ್ಯ ನಷ್ಟವನ್ನು ಮಾಡಿದೆ. ಜೊತೆಯಲ್ಲೇ ಸೌದಿ ಅರೇಬಿಯಾದ ಅತ್ಯಂತ ದೊಡ್ಡ ಒಂದು ತೈಲ ಸಂಸ್ಕರಣಾ ಘಟಕ ಅರಾಮ್ಕೋ ಏನಿದೆ ಅದ್ರ ಮೇಲೂ ಕೂಡ ದಾಳಿ ಮಾಡಿದೆ ಇರಾನ್. ಹೀಗಾಗಿ ಆ ರಾಷ್ಟ್ರಗಳಿಗೆ ಭಾರಿ ದೊಡ್ಡ ಪ್ರಮಾಣದ ನಷ್ಟ ಆಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಆ ರಾಷ್ಟ್ರಗಳು ಕೂಡ ಪ್ರತೀಕಾರ ತೀರಿಸ್ಕೊಬೇಕು ಅನ್ನೋ ಒಂದು ಉದ್ದೇಶ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇರಾನ್ ಯುದ್ಧದ ನಂತರ ಏನಾದರೂ ಈ ರೀತಿ ಟೋಲ್ ವಿಧಿಸುವಂಥ ದಿಗ್ಬಂಧನಕ್ಕೆ ಏನಾದರೂ ಮುಂದಾದರೆ ಅದ್ರ ವಿರುದ್ಧನೂ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಈ ರಾಷ್ಟ್ರಗಳು ಸಜ್ಜಾಗ್ತಿದ್ದಾವೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.